ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಡೋ ಮನರಂಜನೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಲಲಿತಾದೇವಿಯವರು ನೋಡಿ ನಮ್ಮ ವಿಚಾರಗಳನ್ನ ನಾವು ಜನರಿಗೆ ತಲುಪೋ ಹಾಗೆ ಸುಲಭವಾಗಿ ಪ್ರಚಾರ ಮಾಡೋಣ. ಹಾಗೆ ವಿಜಯಾಂಬಿಕಾ ಯಾವ ದಾರಿಲಿ ಹೋಗ್ತಾಳೋ ಅದೇ ದಾರಿಲಿ ಕೆಡ್ಡ ತೋಡಿ ಅವಳು ಬೀಳೋ ಥರ ಮಾಡಬೇಕು. ಹೋರಾಟ ಅಂತ ಬಂದರೆ ನಾವು ಗೆಲ್ಲೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀವೋ ಎದುರಾಳಿನ ಸೋಲ್ಸೋದಕ್ಕೂ ಕೂಡ ಅಷ್ಟೇ ಪ್ರಯತ್ನ ಪಡಬೇಕು. ನಮ್ಮ ಎದುರಾಳಿ ಸೋತ್ರೇನೆ ಅಲ್ವಾ ನಾವು ಗೆಲ್ಲೋದಕ್ಕಾಗೋದು ಅಂತ ಹೇಳ್ತಾರೆ. ಆಗ ಸುಬ್ಬು, ಸೂಪರಮ್ಮ ಅವರೇ ಚೆನ್ನಾಗಿ ಹೇಳಿದ್ರಿ. ಅದಕ್ಕೂ ಮುಂಚೆ ಆ ವಿಜಯಾಂಬಿಕಾ ಪ್ಲ್ಯಾನ್ ಏನು ಮಾಡ್ತಾಳೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಈಗಾಗಲೇ ಶ್ರಾವಣಿ ಮೇಡಮ್ ಎಲೆಕ್ಷನ್ ನಿಂತಿರೋದ್ರಿಂದ ವಿಜಯಾಂಬಿಕಾ ನಮ್ಮನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿರ್ತಾಳೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದು ಸುಬ್ಬು, ನಮ್ಮ ಹತ್ರ ದುಡ್ಡಿಲ್ಲ, ಹಾಗೆ ನಾನು ಅಪ್ಪನ ಹೆಸ್ರನ್ನ ಬಳಸ್ಕೊಳ್ಳೋದಿಲ್ಲ ಅಂತ ಗೊತ್ತಿದ್ದು ಅವಳು ಈ ಎಲೆಕ್ಷನ್ನ ತುಂಬ ಈಸಿಯಾಗಿ ತಗೊಂಡಿರ್ತಾಳೆ ಅಂತ ಹೇಳ್ತಾರೆ. ಆಗ ನಂದಿನಿ, ಹೌದು, ನಮ್ಮನ್ನು ಸಿಗಾಕ್ಸೋದಕ್ಕೆ ಅಂತ ಆ ವಿಜಯಾಂಬಿಕಾ ಖಂಡಿತ ಒಂದು ಬಲೆನ ಎಣೆದಿರ್ತಾಳೆ. ಆ ಬಲೆಯಲ್ಲಿ ಅವಳೇ ಸಿಗಾಕೊಳ್ಳೋ ಥರ ಮಾಡಬೇಕು. ಅದು ಸರಿ ಅಮ್ಮ, ನೀನು ಈ ಎಲೆಕ್ಷನಲ್ಲಿ ಶ್ರಾವಣಿಗೆ ಫಂಡ್ ಮಾಡ್ತೀನಿ ಅಂತ ಹೇಳ್ದಲ್ಲ. ವಿಜಯಾಂಬಿಕಾ ಮೋಸದಿಂದ ನಮ್ಮೆಲ್ಲ ಆಸ್ತಿ ಪಾಸ್ತಿನೂ ಕಿತ್ಕೊಂಡಿದ್ದಾಳೆ. ನೀನು ಯಾವ ಫಂಡ್ ಬಗ್ಗೆ ಮಾತಾಡಿದ್ದು ಅಂತ ಕೇಳ್ತಾರೆ. ಆಗ ಲಲಿತಾದೇವಿಯವರು, ಫಂಡ್ ಅಂತ ಅಂದರೆ ಬರೀ ದುಡ್ಡಲ್ಲ, ನನ್ನ ಮೊಮ್ಮಗಳು ಚಾಣಾಕ್ಷತನದಿಂದ ಈ ಸೇರಿ ಎಲೆಕ್ಷನ್ನ ಗೆಲ್ತಾಳೆ ನೋಡ್ತಿರೋ ಅಂತ ಹೇಳ್ತಾರೆ. ಎಲ್ರಿಗೂ ಖುಷಿಯಾಗುತ್ತೆ. ಆಗ ನಂದಿನಿ, ಸರಿಯಮ್ಮ, ಮನೆಯಲ್ಲಿ ವೀರು ನನಗೋಸ್ಕರ ಕಾಯ್ತಿರ್ತಾರೆ, ನಾನಿನ್ನು ಹೋಗಿ ಬರ್ತೀನಿ ಸುಬ್ಬು, ಏನೇ ವಿಷಯ ಇದ್ರೂ ಕೂಡ ನನಗೆ ಫೋನ್ ಮಾಡು ಅಂತ ಹೇಳಿ ನಂದಿನಿಯವರು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಮ್ಯಾಡಿ ರೂಮ್ ಕಡೆ ಬರ್ತಿರ್ತಾರೆ. ಆಗ ಸಾವಿತ್ರಿ, ರೀ ಬನ್ನಿ ಊಟ ಬಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಒಂದು ನಿಮಿಷ ಇರು, ಊಟ ಆಮೇಲೆ ಬಡಿಸುವಂತೆ, ನಿನಗೆ ಚಂಪಾರ್ಕಲಿ ಅಂದರೆ ಇಷ್ಟ ಅಲ್ವಾ, ತಗೋ ನಿನಗೋಸ್ಕರ ತಂದಿದ್ದೀನಿ ಅಂತ ಹೇಳಿ ಸ್ವೀಟ್ ಬಾಕ್ಸ್ನ ಕೊಡ್ತಾರೆ. ರೀ, ನನಗೋಸ್ಕರ ನೀವು ಚಂಪಾರ್ಕಲಿ ತಂದ್ರಾ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಅಷ್ಟೆಲ್ಲ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ, ನಾನೇನು ನಿನಗೋಸ್ಕರ ತಂದಿದ್ದಲ್ಲ, ಅದೇನೋ ಬಸ್ರಿ ಬೈಕೆ ಅಂತ ಹೇಳ್ತಾರಲ್ವಾ, ನಿನ್ನ ಹೊಟ್ಟೆ ಒಳಗಡೆ ಇರೋ ನನ್ನ ಮಗುಗೋಸ್ಕರ ತಂದಿದ್ದು ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅದು ಸರಿ, ನನಗೆ ಚಂಪಾರ್ಕಲಿ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಅದೇ ನಾವಿಬ್ಬರು ಲವ್ ಮಾಡುವಾಗ ನೀನು ಹೇಳಿದ್ದೆ ಅಲ್ವಾ ಅಂತಾರೆ. ಆಗ ಸಾವಿತ್ರಿ ಖುಷಿಯಿಂದ, ಏನಂದ್ರಿ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಈಗ ಅದೆಲ್ಲ ಯಾಕೆ, ಇಷ್ಟ ಅಂದಮೇಲೆ ಡ್ರಾಮಾ ಮಾಡಬಾರ್ದು, ಸುಮ್ಮನೆ ತಿನ್ನಬೇಕಷ್ಟೇ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ರೀ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನನ್ನ ಕಂಡ್ರೆ ನಿಮಗೆ ಸ್ವಲ್ಪ ಕೂಡ ಇಷ್ಟನೇ ಇರಲಿಲ್ಲ, ನನ್ನನ್ನು ಪ್ರೀತಿಯಿಂದ ಮಾತು ಆಡಿಸ್ತಿರ್ಲಿಲ್ಲ, ಆದರೆ ಇವಾಗ ನನ್ನ ಹೊಟ್ಟೆ ಒಳಗಡೆ ಇರೋ ಮಗುನ ಇಷ್ಟೆಲ್ಲ ಪ್ರೀತಿ ಮಾಡ್ತಿದ್ದೀರಲ್ಲ, ಈ ಪ್ರೀತಿ ಮಗುಗೆ ಮಾತ್ರನ ನನಗೂ ಸಿಗುತ್ತಾ? ಯಾಕೆ ಅಂತಂದರೆ ನೀವು ಮಗುಗೆ ಏನೇ ಕೊಡಬೇಕು ಅಂದರೂ ಕೂಡ ನನ್ನ ಮೂಲಕನೇ ಕೊಡಬೇಕಲ್ವಾ, ಆ ಒಂದು ಸ್ವಾರ್ಥದಿಂದನೇ ಈ ಪ್ರಶ್ನೆನ ಕೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಈ ಪ್ರೀತಿ ಮಗುಗೆ ಮಾತ್ರನಾ ಅಥವಾ ಇನ್ನು ಮುಂದೆ ನನಗೂ ಕೂಡ ಸಿಗುತ್ತಾ ಅಂತ ಕೇಳ್ತಾರೆ. ಮ್ಯಾಡಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ, ಮ್ಯಾಡಿ ಮ್ಯಾಡಿ ಅಂತ ಕೂಗ್ತಾರೆ. ಆಗ ಮ್ಯಾಡಿ, ಬಂದೆ ಮಾಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಾವಿತ್ರಿ ಚಂಪಾರ್ಕಲಿನ ತಿಂದು, ಪಾಪು ನಿಮ್ಮಪ್ಪ ನಿನಗೆ ಅಂತ ಚಂಪಾರ್ಕಲಿ ತಂದಿದ್ದಾರೆ, ಚೆನ್ನಾಗಿದೆಯಾ ಅಂತ ಅವ್ರಿಗವರೇ ಮಾತಾಡ್ಕೊತಿರ್ತಾರೆ. ಮತ್ತೆ ಇಲ್ಲಿ ಪದ್ದು ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ವಿಶಾಲು ಬರ್ತಾರೆ. ರೀ, ನಾನಿನ್ನೊಂದು ಮಾತನ್ನು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಬಾರ್ದು ಅಂತಾರೆ. ಅದೇನು ಕೇಳಿ ಅಂತ ಪದ್ದು ಹೇಳ್ತಾರೆ. ಅಲ್ಲ ರೀ, ಆ ವಿಜಯಾಂಬಿಕಾ ಯಜಮಾನ್ರನ್ನೇ ಎದುರಾಕೊಂಡಿದ್ಲು, ಅವ್ರ ಕೈಲೇ ಅವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಈಗ ನೋಡಿದ್ರೆ ಶ್ರಾವಣಿ ಅಮ್ಮವರು ಎಲೆಕ್ಷನ್ಗೆ ನಿಂತಿದ್ದಾರೆ, ನಾನು ಎಲ್ಲೋ ಯಜಮಾನ್ರು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನೀವು ಅವ್ರ ಜೊತೆ ಇದ್ದು ಹೋರಾಡ್ತೀರಾ ಅಂತ ಅಂದ್ಕೊಂಡೆ, ಆದರೆ ನಮ್ಮನೆ ಸೊಸೆನೇ ಎಲೆಕ್ಷನ್ಗೆ ನಿಂತಿದ್ದಾರೆ ಅಂದರೆ ಇದು ಕೂಡ ರಾಜಕೀಯದ ಮನೆ ಆಯ್ತಲ್ವೇನ್ರಿ? ಒಂದು ವೇಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋದಿಲ್ವಾ? ಯಾರಿಗಾದರೂ ಪ್ರಾಣಾಪಾಯ ಆದರೆ ಏನ್ರಿ ಮಾಡೋದು ಅಂತ ಕೇಳ್ತಾರೆ. ಆಗ ಪದ್ದು, ನೋಡೆ, ನಿನ್ನ ಭಯ ನನಗೆ ಅರ್ಥ ಆಗುತ್ತೆ, ಹಾಗೆ ನಮ್ಮ ಉದ್ದೇಶ ಮತ್ತು ಗುರಿ ಕೂಡ ಏನು ಅಂತ ನಮಗೆ ಚೆನ್ನಾಗೇ ಗೊತ್ತಿದೆ. ಅಷ್ಟಕ್ಕೂ ಯಜಮಾನ್ರ ಜೀವನದಲ್ಲಿ ಮತ್ತು ನಂದಿನಿ ಅಮ್ಮವ್ರ ಜೀವನದಲ್ಲಿ ಏನೆಲ್ಲ ಆಯಿತು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅಷ್ಟು ಸಾಲದು ಅಂತ ಸುಬ್ಬು, ಶ್ರಾವಣಿ, ನಮಗೆಲ್ಲ ವಿಜಯಾಂಬಿಕಾ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರಬೇಕು ಅಂತ ಹೇಳ್ತೇನೆ ಅಂತ ಕೇಳ್ತಾರೆ. ಆಗ ವಿಶಾಲು, ಹಾಗಂತ ಹೇಳಿ ಬಂಡೆಗೆ ತಲೆ ಚಚ್ಕೊಳಕ್ಕಾಗುತ್ತೇನ್ರಿ ಅಂತ ಕೇಳ್ತಾರೆ. ಆಗ ಪದ್ದು, ಆ ವಿಜಯಾಂಬಿಕಾ ಬಂಡೆ ಅಲ್ವೇ, ಅವಳು ಒಂದು ಬೆಂಡು, ಅವಳದು ಟೈಮ್ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಇಷ್ಟೆಲ್ಲ ಹಾರಾಡ್ತಿದ್ದಾಳೆ. ಅದೇನೇ ಆಗಲಿ, ಶ್ರಾವಣಿ ಅಮ್ಮವರು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ ಅಲ್ವಾ, ಅವ್ರು ಎಲೆಕ್ಷನ್ಗೆ ನಿಂತ್ಕೊಬೇಕು ಅನ್ನೋದು ಯಜಮಾನ್ರ ಕನಸು. ಹಾಗೆ ಲಲಿತಾದೇವಿ ಅಮ್ಮವ್ರ ಆಶೀರ್ವಾದ ಕೂಡ ಇರುತ್ತೆ. ಅವ್ರ ನಿರ್ಧಾರ ಮತ್ತು ಅವ್ರ ಕನಸನ್ನು ನಾವು ತೆಗೆದಾಕೋಕ್ಕೆ ಆಗೋದಿಲ್ಲ ಅಲ್ವಾ? ಒಳ್ಳೆಯವರೆಲ್ಲ ನಮ್ಗೆ ಯಾಕೆ ರಾಜಕೀಯ ಅಂತ ಹೇಳಿ
ಮುದ್ರಕೊಂಡು ಮನೇಲಿ ಕುಂತಿದ್ರೆ ಕೆಟ್ಟೋರು ಅಧಿಕಾರಕ್ಕೆ ಬಂದು ನಮ್ಮನ್ನೆಲ್ಲ ಆಳೋದಕ್ಕೆ ಶುರು ಮಾಡ್ತಾರೆ. ಅದೇನೇ ಆಗಲಿ ಶ್ರಾವಣಿ ಅಮ್ಮವ್ರನ್ನ ಈ ಎಲೆಕ್ಷನಲ್ಲಿ ಗೆಲ್ಲಿಸಲೇಬೇಕು ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಕೂಡ ಪಣ ತೊಟ್ಟಿದ್ದೀವಿ. ಅದೇನಾಗುತ್ತೋ ನೋಡೋಣ ಅಂತ ಹೇಳ್ತಾರೆ. ಆಗ ವಿಶಾಲು, ಅಯ್ಯೋ ದೇವ್ರೆ, ಈ ರಾಜಕೀಯ ಹೋರಾಟ ಇದೆಲ್ಲ ಎಲ್ಲಿಗೋಗಿ ಮುಟ್ಟುತ್ತೋ ನನಗಂತೂ ಅರ್ಥನೇ ಆಗ್ತಿಲ್ಲ. ನನ್ನ ಮಾತು ಕೂಡ ಇವ್ರಿಗೆ ಅರ್ಥ ಆಗ್ತಿಲ್ಲ. ನೀನೇ ಕಾಪಾಡಪ್ಪ ಅಂತ ಮನಸ್ಸಲ್ಲೇ ಬೇಡ್ಕೊತಿರ್ತಾರೆ. ಮತ್ತು ಇಲ್ಲಿ ಮ್ಯಾಡಿ ಮಾಮ್, ಆ ಲಲಿತಾದೇವಿ ಹಳ್ಳಿಲಿರೋ ಆಸ್ತಿ ಪಾಸ್ತಿನೂ ಕೂಡ ನಾವೇ ನುಂಗಿ ನೀರು ಕುಡ್ದಿದ್ದಾಯಿತು. ಆದರೂ ಕೂಡ ಈ ಎಲೆಕ್ಷನಲ್ಲಿ ಶ್ರಾವಣಿಗೆ ಫಂಡ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಹೇಗೆ ಮಾಮ್ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ಮ್ಯಾಡಿ, ಅದೇ ನನಗೂ ಕೂಡ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ. ಆ ಮುದುಕಿ ಹಳೆ ತಲೆ, ಮನೇಲೇ ಇದ್ದರೂ ಕೂಡ ರಾಜಕೀಯದ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡಿರ್ತಾಳೆ. ಅದೇನೇ ಆಗಲಿ ಈ ಸರಿ ಎಲೆಕ್ಷನಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು. ಮತ್ತು ನಾಳೆಯಿಂದ ಅವರು ಪ್ರಚಾರ ಶುರು ಮಾಡ್ತಾರಂತೆ. ಅವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಯಾವ ರೀತಿ ಪ್ರಚಾರ ಮಾಡ್ತಾರೆ, ಎಲ್ಲ ವಿಷಯ ಕೂಡ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಆಗ ಮ್ಯಾಡಿ ಮಾಮ್, ಅದನ್ನು ತಿಳ್ಕೊಂಡು ಏನು ಮಾಡೋದು ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ಕಮಾನ್ ಮ್ಯಾಡಿ, ಪ್ರಚಾರ ಮಾಡಿದ್ರೇ ಅಲ್ವಾ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗೋದು. ಅವ್ರು ಎಲ್ಲೇ ಪ್ರಚಾರ ಮಾಡೋಕ್ಕೆ ಹೋದರೂ ಕೂಡ ಅವ್ರಿಗೆ ಪರ್ಮಿಷನ್ ಸಿಗದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗೆ ಜನರು ಅವ್ರ ವಿರುದ್ಧ ತಿರುಗಿ ಬೀಳಬೇಕು, ಕಲ್ಲು ಹೊಡಿಬೇಕು, ಆ ರೀತಿ ಮಾಡಬೇಕು. ಅದೇನಾದರೂ ಆಗಲಿ ಶ್ರಾವಣಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಎಲೆಕ್ಷನಲ್ಲಿ ಗೆಲ್ಲೇಬಾರ್ದು ಅಂತ ಹೇಳ್ತಾರೆ. ಆಗ ಮ್ಯಾಡಿ ಮಾಮ್, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಕೂಡ ನಾನೇ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ಸಾವಿತ್ರಿಗೂ ಕೂಡ ಇವಾಗ ಡೆಲಿವರಿ ಟೈಮ್ ಹತ್ರ ಬಂದಿದೆ ಮಾಮ್. ಅವಳನ್ನು ಆಸ್ಪತ್ರೆಗೆ ಸೇರಿಸೋದು ಇಲ್ಲ ಅಂತಂದರೆ ಮನೇಲಿ ಏನಾದರೂ ವ್ಯವಸ್ಥೆ ಮಾಡಬೇಕಾ? ಯಾಕೆ ಅಂತಂದರೆ ಎಲೆಕ್ಷನ್ ಅಂತ ಹೇಳಿ ನಾವಿಬ್ಬರು ಬ್ಯುಸಿ ಆಗಿಬಿಡ್ತೀವಲ್ವ ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಕೋಪದಲ್ಲಿ, ಮ್ಯಾಡಿ ನಿನಗೇನಾಗಿದೆ? ನನಗೆ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂತಂದರೆ ನೀನು ಅವಳ ಡೆಲಿವರಿ ಬಗ್ಗೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾ, ಮನೇಲೇ ಮಾಡಬೇಕಾ ಅಂತ ಕೇಳ್ತಿದ್ಯಲ್ಲ. ಫಸ್ಟ್ ಆಫ್ ಆಲ್ ಅವಳನ್ನು ನಾವು ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಅವಳು ಡೆಲಿವರಿ ಆದರೆ ಎಷ್ಟು, ಬಿಟ್ಟರೆ ಎಷ್ಟು? ನೋಡು ಮ್ಯಾಡಿ, ಈ ಎಲೆಕ್ಷನಲ್ಲಿ ನಾನು ಗೆಲ್ಲಬೇಕು. ನನ್ನ ಫೋಕಸ್ ಏನಿದ್ರು ಕೂಡ ಈ ಎಲೆಕ್ಷನ್ ಮೇಲಷ್ಟೇ. ಅದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ ಅಂತ ಹೇಳ್ತಾರೆ. ಆಗ ಮ್ಯಾಡಿ ಮಾಮ್, ಅದೇಗೆ ಆ ಥರ ಮಾಡೋದಕ್ಕಾಗುತ್ತೆ? ನೀನು ಒಬ್ಬಳು ತಾಯಿ ತಾನೇ, ಇಂಥ ಸಮಯದಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ನಿನಗೂ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ. ಆಗ ವಿಜಯಗೆ ಕೋಪ ಬರುತ್ತೆ. ಹಾಗಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂರೋಷ್ಟು ಟೈಮ್ ಇದೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ಮ್ಯಾಡಿ ಮಾಮ್, ನಾನು ಅವಳ ಮೇಲಿರೋ ಪ್ರೀತಿಯಿಂದ ಇದನ್ನೆಲ್ಲ ಹೇಳ್ತಾ ಇಲ್ಲ. ಅವಳು ಒಬ್ಬ ತಾಯಿ ಅಂತ ನೋಡಿದಾಗ ನನಗೆ ನೀನೇನು ನೆನಪಾಗುತ್ತೆ. ನಾನು ನೀನು ಹೊಟ್ಟೆಲಿದ್ದಾಗ ನೀನು ಎಷ್ಟು ಕಷ್ಟಪಟ್ಟಿದೆಯೋ ಏನೋ ಗೊತ್ತಿಲ್ಲ, ಅದೇ ನೆನಪಾಗುತ್ತೆ ಮಾಮ್. ಅವಳನ್ನು ನೋಡಿದಾಗೆಲ್ಲ ನನಗೆ ನೀನೇ ನೆನಪಾಗ್ತೀಯಾ, ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ವಿಜಯ್, ನೋಡು ಮೇಡಿ, ನೀನು ಏನು ಮಾಡ್ತೀಯೋ ಮಾಡ್ಕೋ, ಕೇರ್ ಟೇಕರ್ನ ಕರೆಸ್ತೀಯೋ ಅಥವಾ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಅವಳಿಂದಾಗಿ ನನ್ನ ಎಲೆಕ್ಷನ್ಗೆ ಪ್ರಚಾರಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಮ್ಯಾಡಿ ಮಾಮ್ ಯಾಕೆ ಹೀಗೆ ಮಾಡ್ತಾರೆ? ಸಾವಿತ್ರಿ ವಿಷಯ ಯಾವಾಗ ಮಾತಾಡಿದ್ರೋ ಇದೇ ಥರ ರೆಸ್ಪಾಂಡ್ ಮಾಡ್ತಾರೆ. ಅವ್ರು ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಸುಬ್ಬು ಮನೆಗೆ ಬರ್ತಾರೆ. ಮೇಡಮ್, ಆ ವಿಜಯಾಂಬಿಕಾ ನಾವು ಅಂಟಿಸಿರೋ ಪೋಸ್ಟರ್ ಮೇಲೆ ಅವಳ ಪೋಸ್ಟರ್ನ ಅಂಟಿಸಿದ್ದಾಳೆ, ಅಷ್ಟೇ ಅಲ್ಲ ನಮ್ಮ ಹುಡುಗರಿಗೆ ಹೊಡೆದು ಕಳಿಸಿದ್ದಾಳೆ ಮೇಡಮ್ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಸುಬ್ಬು ಹುಡುಗರಿಗೆ ಹೊಡೆದು ಕಳಿಸಿದ್ದಾರೆ, ಹಾಗಾದರೆ ನೀನು ನಾಳೆಯಿಂದ ಆ ಕಡೆ ಹೋಗಬೇಡ ಅಂತ ಹೇಳ್ತಾರೆ. ಅಕ್ಕ, ಏನು ಹೇಳ್ತಿದ್ಯಾ ನೀನು ಅಂತ ಸುಬ್ಬು ಹೇಳ್ತಾರೆ. ಅದು ಆಗಲ್ಲ ಸುಬ್ಬು, ನೀನು ಹೋದರೆ ಮತ್ತೆ ನಮಗೇನಾದರೂ ಅಪಾಯ ಮಾಡಿದ್ರೆ, ಅವರು ಮನೆ ಹತ್ರ ಬಂದು ಏನಾದರೂ ಗಲಾಟೆ ಮಾಡಿದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಪದ್ದು, ಏ ದನ, ಏನೇ ಮಾತಾಡ್ತಿದ್ಯಾ? ಮುಂದೆ MLA ಆಗೋರು ಮನೆ ಇದು, ಅವರು ಮನೆ ಹತ್ರ ಬಂದರೆ ನಾವೇನು ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ತೀವಿ ಅಂತ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಅಪ್ಪ ನಾನು ಹೇಳಿದ್ದು ಆ ರೀತಿ ಅಲ್ಲ, ಅವರೆಲ್ಲ ಮನೆ ಹತ್ರ ಬಂದರೆ ನೀವು ಅವ್ರಿಗೆ ಹೊಡಿತೀರಾ, ಇಂಥ ಟೈಮಲ್ಲಿ ಇದೆಲ್ಲ ಬೇಕೇನಪ್ಪ ಅಂತ ಹೇಳ್ತಾರೆ. ಆಗ ಲಲಿತಾದೇವಿ, ಸುಬ್ಬು, ಧನಲಕ್ಷ್ಮಿ ಹೇಳ್ತಾ ಇರೋದು ಸರಿಯಾಗೇ ಇದೆ, ಅವ್ರು ಹೋಗೋ ದಾರಿಲಿ ನಾವು ಹೋಗೋದು ಬೇಡ, ನ್ಯಾಯ ನೀತಿ ಧರ್ಮ ದಾರಿಲಿ ಹೋಗೋಣ ನಾವು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹಾಗಂತ ಸುಮ್ಮನೆ ಕೂರೋಕ್ಕಾಗಲ್ಲ ಅಜ್ಜಿ, ಇದಕ್ಕೆಲ್ಲ ಏನಾದರೂ ಮಾಡಲೇಬೇಕು. ಸುಬ್ಬು, ನೀನು ಹುಡುಗರನ್ನ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋ, FIR ಕಾಪಿನ ಮೀಡಿಯಾದವ್ರ ಮುಂದೆ ಇಡೋ ಅಂತ ಹೇಳ್ತಾರೆ. ಆಗ ಸುಬ್ಬು, ಸರಿ ಮೇಡಮ್, ಹಾಗೆ ಮಾಡ್ತೀನಿ, ಮತ್ತು ಪ್ರಚಾರಕ್ಕೆ ಟೈಮ್ ಆಗ್ತಾಯಿದೆ, ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಆಗ ಲಲಿತಾದೇವಿ, ಅಷ್ಟೇ ಅಲ್ಲ, ಪೋಸ್ಟರ್ ಅಂಟಿಸೋದಕ್ಕೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನಮ್ಮ ಪೋಸ್ಟರ್ನ ಅಂಟಿಸೋದಕ್ಕೆ ಹೇಳಿ, ಮತ್ತು BBMP ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡೋಣ, ಪೋಸ್ಟರ್ ಅಂಟಿಸ್ಬಾರ್ದು ಅನ್ನೋ ಜಾಗದಲ್ಲೆಲ್ಲ ಅವರು ಪೋಸ್ಟರ್ ಹಾಕ್ತಿದ್ದಾರೆ ಅಂತ ಹೇಳೋಣ, ನಮ್ಮ ಪೋಸ್ಟರ್ ಮೇಲೆ ಎಣ್ಣೆ ಸವರೋದಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಪದ್ದು, ಯಾಕಮ್ಮೋರೆ ಅಂತ ಕೇಳ್ತಾರೆ. ಯಾಕೆ ಅಂದರೆ ನಮ್ಮ ಪೋಸ್ಟರ್ ಮೇಲೆ ಆ ವಿಜಯಾಂಬಿಕಾ ಪೋಸ್ಟರ್ ಅಂಟಿಸಿದ್ರೆ ಅದು ಬಿದ್ದೋಗುತ್ತೆ, ಅದಕ್ಕೆ ಅಂತ ಹೇಳ್ತಾರೆ.
ಆಗ ಸುಬ್ಬು, ಸೂಪರ್ ಅಮ್ಮೋರೆ, ನಮ್ಮ ಪೋಸ್ಟರ್ ಮೇಲೆ ಎಣ್ಣೆ ಹಾಕಿರೋದ್ರಿಂದ ವಿಜಯಾಂಬಿಕಾ ಪೋಸ್ಟರ್ ಅಂಟಿಸಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಕೆಳಗಡೆ ಬಿದ್ದೋಗುತ್ತೆ, ಆಗ ನಮ್ಮ ಪೋಸ್ಟರ್ ಅಲ್ಲೇ ಇರುತ್ತೆ. ನಿಮ್ಮ ಐಡಿಯಾ ಸೂಪರ್ ಆಗಿದೆ. ನಮಗೆ ಲೇಟ್ ಆಗ್ತಾ ಇದೆ, ನಾವೀಗ ಹೊರಡ್ತೀವಿ, ಹೋಗ್ತಾ ಯಜಮಾನ್ರು ಮತ್ತು ನಂದಿನಿ ಅಮ್ಮವ್ರನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ, ನಾನು ಹೇಳಿದ್ದೆಲ್ಲ ನೆನಪಿರಲಿ ಅಂತ ಲಲಿತಾದೇವಿ ಹೇಳ್ತಾರೆ. ಸರಿ ಅಮ್ಮವ್ರೆ ಅಂತ ಹೇಳಿ ಸುಬ್ಬು ಅಲ್ಲಿಂದ ಹೋಗ್ತಾರೆ. ಶ್ರಾವಣಿ ಅವ್ರ ಜೊತೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಶ್ರಾವಣಿ ಅವರ ಅಪ್ಪ ಅಮ್ಮ ಸುಬ್ಬು ಜೊತೆ ಪ್ರಚಾರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಗ ನಂದಿನಿ, ನೋಡು ಶ್ರಾವಣಿ, ನಾವು ಇವತ್ತು ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ದೀವಿ, ನಿನಗೆ ಅಜ್ಜಿ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ, ಅವ್ರು ಹೇಳ್ದಾಗೆ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ನೆನಪಿದೆ ಅಮ್ಮ ಅಂತ ಹೇಳಿ ಶ್ರಾವಣಿ ಲಲಿತಾದೇವಿ ಹೇಳಿರೋದನ್ನ ನೆನಪು ಮಾಡ್ಕೋತಾರೆ. ನೀನು ಎಲ್ಲರ ಹಾಗೆ ಕೈ ಮುಗಿದು ಓಟ್ ಕೇಳಬೇಡ, ಜನರಲ್ಲಿ ಬೆರೆತು ಅವ್ರ ಸಮಸ್ಯೆನ ತಿಳ್ಕೊ, ಅವ್ರ ಮನೆ ಮಗಳಾಗಿ ಅವ್ರ ಹತ್ರ ಮಾತಾಡು, ಆಗ ನಾವು ಎಲೆಕ್ಷನ್ನ ಗೆಲ್ಲಬಹುದು ಅಂತ ಹೇಳಿರ್ತಾರೆ. ಅಮ್ಮ, ನನಗೆ ಅಜ್ಜಿ ಹೇಳಿರೋದೆಲ್ಲ ನೆನಪಿದೆ ಅಂತ ಶ್ರಾವಣಿ ಹೇಳ್ತಾರೆ. ಆಗ ವೀರು, ನೋಡಮ್ಮ ಶ್ರಾವಣಿ, ನಿಮ್ಮ ಅಜ್ಜಿಗೆ ರಾಜಕೀಯದ ಬಗ್ಗೆ ತುಂಬ ಜ್ಞಾನ ಇದೆ, ಅವರು ಮನೇಲಿ ಇದ್ಕೊಂಡು ಎಲೆಕ್ಷನ್ ಹೇಗೆ ಗೆಲ್ಲಬೇಕು ಅಂತ ಸ್ಟ್ರಾಟರ್ಜಿ ಮಾಡ್ತಾಯಿದ್ರು, ಅವ್ರು ಹೇಳ್ದಾಗೆ ಮಾಡಿದ್ರೆ ನಾವು ಪಕ್ಕ ಈ ಎಲೆಕ್ಷನಲ್ಲಿ ಗೆಲ್ತೀವಿ, ಅವರಿಂದನೇ ದೊಡ್ಡ ಯಜಮಾನರು ಗೆದ್ದಿದ್ದು ಅಂತ ಹೇಳ್ತಾರೆ. ಸರಿ ಅಪ್ಪ, ಅಜ್ಜಿ ಹೇಳ್ದಾಗೆ ಮಾಡೋಣ ಅಂತ ಶ್ರಾವಣಿ ಹೇಳ್ತಾರೆ. ಮತ್ತು ವಿಜಯಾಂಬಿಕಾ ರೆಡಿಯಾಗಿ ಕೆಳಗಡೆ ಬರ್ತಾರೆ. ಮ್ಯಾಡಿ, ಬೇಗ ಬಾ, ಹೋಗಬೇಕು ಅಂತ ಹೇಳ್ತಾರೆ. ಮ್ಯಾಡಿ ರೆಡಿಯಾಗಿ ಬರ್ತಾರೆ. ಮ್ಯಾಡಿ, ಇವತ್ತು ಪಾರ್ಟಿ ಆಫೀಸ್ಗೆ ಹೋಗಬೇಕು, ಅಲ್ಲಿ ಮೀಟಿಂಗ್ ಇದೆ, ಬೇಗ ಹೋಗೋಣ ಬಾ ಅಂತ ಹೇಳ್ತಾರೆ. ಸರಿ ಮಾಮ್ ಅಂತ ಮ್ಯಾಡಿ ಹೇಳ್ತಾರೆ. ಅವರಿಬ್ಬರು ಸ್ವಲ್ಪ ಮುಂದೆ ಹೋಗ್ತಾರೆ. ಅದೇ ಸಮಯಕ್ಕೆ ಸಾವಿತ್ರಿ ರೀ ಅಂತ ಕೂಕೋತಾ ಇರ್ತಾರೆ. ಮಾಮ್, 1 ನಿಮಿಷ ಬಂದೆ ಅಂತ ಹೇಳಿ ಮ್ಯಾಡಿ ರೂಮ್ ಒಳಗಡೆ ಹೋಗ್ತಾರೆ. ಸಾವಿತ್ರಿ ಏನಾಯಿತು ಅಂತ ಕೇಳ್ತಾರೆ. ನನಗೆ ತುಂಬ ಹೊಟ್ಟೆ ನೋವ್ತಿದೆ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅಂತ ಅನಿಸುತ್ತೆ, ಈಗಲೇ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಮಾಮ್ ಅಂತ ಕರೀತಾರೆ. ಆಗ ವಿಜಯ್ ಅಲ್ಲಿಗೆ ಬರ್ತಾರೆ. ಏನಂತೆ ಮ್ಯಾಡಿ, ಇವಳು ಗೋಳು ಅಂತ ಕೇಳ್ತಾರೆ. ಮಾಮ್, ಇವಳಿಗೆ ಹೊಟ್ಟೆ ನೋವು ಬಂದಿದೆ, ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಅನಿಸುತ್ತೆ, ಬೇಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಇವಳು ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಆಗ ವಿಜಯ, ಮ್ಯಾಡಿ, ಈಗ ಇವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇದೆಯಾ, ನನಗೆ ಮೀಟಿಂಗ್ ಲೇಟ್ ಆಗ್ತಾ ಇದೆ, ಹಾಗೆ ಪ್ರಚಾರಕ್ಕೆ ಹೋಗಬೇಕು, ಬೇಗ ಹೊರಡೋಣ ಬಾ ಅಂತ ಹೇಳ್ತಾರೆ. ಮಾಮ್, ಏನು ಹೇಳ್ತಿದ್ಯಾ, ನಾವು ಲೇಟ್ ಮಾಡಿದಷ್ಟು ಇವಳು ಪ್ರಾಣಕ್ಕೆ ಅಪಾಯ, ಇವಳು ಸತ್ತೇ ಹೋಗ್ತಾಳೆ, ಅಷ್ಟೇ ಅಲ್ಲ ಇವಳು ಹೊಟ್ಟೆಲಿರೋ ಮಗುನೂ ಸತ್ತೋಗುತ್ತೆ ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯ, ಈಗ ಫೋಟೋಗ್ರಾಫರ್ ಬರ್ತಾರೆ, ಅವ್ರು ಬಂದಾದಮೇಲೆ ಹೋಗೋಣ, ಇದೆಲ್ಲ ಸಿಂಪತಿ ವರ್ಕ್ ಆಗುತ್ತೆ, ನಾವು ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಇದೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ, ಅವ್ರು ಬಂದಮೇಲೆ ಹೋಗೋಣ ಅಂತ ಹೇಳ್ತಾರೆ. ಮ್ಯಾಡಿಗೆ ಬೇಜಾರಾಗುತ್ತೆ. ಮಾಮ್, ಏನು ಹೇಳ್ತಿದ್ಯಾ ನೀನು, ಅವ್ರು ಬರೋ ತನಕ ಇಲ್ಲೇ ಇದ್ದರೆ ಸಿಂಪತಿ ಅಲ್ಲ, ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ, ನಮ್ಮಿಂದ ಏನಾದರೂ ಇವಳು ತೀರ್ಕೊಂಡ್ರೆ ಅದಕ್ಕೆ ನಾವೇ ಹೊಣೆ ಆಗ್ತೀವಿ ಮಾಮ್, ಸ್ವಲ್ಪ ಯೋಚನೆ ಮಾಡು, ಮೊದಲಿನಿಂದ ಹೋಗೋಣ ಅಂತ ಹೇಳ್ತಾರೆ. ಆಗ ವಿಜಯ, ಹೌದು ಮ್ಯಾಡಿ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ನಾನು ಲೈವ್ ವಿಡಿಯೋ ಮಾಡ್ತೀನಿ, ಆಮೇಲೆ ಹೊರಡೋಣ ಅಂತ ಹೇಳಿ ಲೈವ್ ವಿಡಿಯೋ ಮಾಡ್ತಾರೆ. ನನ್ನ ಸೊಸೆಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಈಗ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ಮಾಡ್ತಿರ್ತಾರೆ. ಆಗ ಮ್ಯಾಡಿ, ಮಾಮ್, ಬೇಗ ಬಾ ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯ, ಸರಿ ಹೋಗೋಣ ಅಂತ ಹೇಳಿ ಲೈವ್ ವಿಡಿಯೋನ ಕಟ್ ಮಾಡಿ, ಏನಂತೆ ಇವಳಿದು, ಯಾಕೆ ಇಷ್ಟು ಅತಿಯಾಗಿ ಆಡ್ತಾ ಇದೆಯಾ, ನೀನೇನು ಸತ್ತೋಗಲ್ಲ, ಸ್ವಲ್ಪ ತಡ್ಕೋ, ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ತಾನೇ ಅಂತ ಬೈತಾರೆ. ಮತ್ತು ಸಾವಿತ್ರಿನ ಕರ್ಕೊಂಡು ಬರ್ತಾರೆ. ಎಲ್ಲರೂ ಕಾರಲ್ಲಿ ಹೋಗ್ತಾ ಇರ್ತಾರೆ. ಮತ್ತು ವಿಜಯಾಂಬಿಕಾ ಲೈವ್ ವಿಡಿಯೋ ಮಾಡ್ತಾ ಇರ್ತಾರೆ. ವಿಡಿಯೋ ಕಟ್ ಆದಮೇಲೆ ಮ್ಯಾಡಿ, ಮಾಮ್, ನೀನು ಸಾವಿತ್ರಿ ಜೊತೆನೇ ಕುತ್ಕೋ ಮಾಮ್, ಅವ್ಳಿಗೂ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಆಗ ವಿಜಯ, ಏನೇನಿಂದು, ಯಾಕೆ ಈ ರೀತಿ ಕೂಗ್ತಾ ಇದೆಯಾ, ಇನ್ನು ಸ್ವಲ್ಪ ದೂರ ಅಷ್ಟೇ ಆಸ್ಪತ್ರೆ ಬಂದುಬಿಡುತ್ತೆ, ಅಲ್ಲಿ ತನಕ ತಡ್ಕೋ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ವಿಜಯ್ಗೆ ಒಂದು ಫೋನ್ ಬರುತ್ತೆ. ಆಗ ಅವ್ರು ಫೋನ ರಿಸೀವ್ ಮಾಡ್ತಾರೆ. CM ಸಾಹೇಬ್ರೆ, ಹೊರಟಿದ್ದೀನಿ, ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆಗ ಅವರು, ಶ್ರಾವಣಿ ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾಳೆ, ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ, ಪ್ರಚಾರ ಶುರು ಮಾಡಿ, ಅವ್ರ ಜೊತೆ ವೀರೇಂದ್ರ ಸರ್ದೇಸಾಯಿ, ಹಾಗೆ ಲಲಿತಾಂಬ ಇದ್ದಾರೆ, ಅದು ಗೊತ್ತಿದೆ ತಾನೇ ನಿಮಗೆ ಅಂತ ಹೇಳ್ತಾರೆ. ಎಲ್ಲ ನೆನಪಿದೆ, ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಿದೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ವಿಜಯ್ ಹೇಳ್ತಾರೆ. ನೋಡಿ, ಇದು ಹೀಗೆ ಮುಂದುವರೆದ್ರೆ ಆಗಲ್ಲ, ಇದಕ್ಕೆ ನೀವೇನಾದರೂ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ವಿಜಯ, ಆಯಿತು, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನನ್ನನ್ನು ಎದುರಾಕೊಂಡು ಅವ್ರು ಅದು ಹೇಗೆ ಪ್ರಚಾರ ಮಾಡ್ತಾರೋ ನಾನು ನೋಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಮ್ಯಾಡಿ ಡ್ರೈವರ್ಗೆ ಸ್ವಲ್ಪ ಬೇಗ ಹೋಗು ಅಂತ ಹೇಳ್ತಾರೆ. ಡ್ರೈವರ್ ಅದೇ ಸಮಯಕ್ಕೆ ಮಿರರ್ ನೋಡ್ತಾರೆ. ಆಗ ವಿಜಯಾಂಬಿಕಾ, ನೀನು ರೂಟ್ ಚೇಂಜ್ ಮಾಡು ಅಂತ ಸನ್ನೆ ಮಾಡ್ತಾರೆ. ಡ್ರೈವರ್ ವಿಜಯ್ ಹೇಳ್ದಾಗೆ ಮಾಡ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.